ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ 26ನೇ ತಾರೀಕು ಗುರುವಾರ ರಾಯರ ಪೂಜೆ, ಅದರ ಶುಭ ಸಮಯ, ವ್ರತ ಪ್ರಾರಂಭ ಮಾಡಬಹುದಾ ಮಾಡಬಾರ್ದಾ, ಜೊತೆಯಲ್ಲಿ ಅದರ ಮಾರನೇ ದಿವಸ ಅಂದರೆ ಶುಕ್ರವಾರ ಶ್ರೀರಾಮನವಮಿ ಹಬ್ಬ ಕೂಡ ಬಂದಿರೋದ್ರಿಂದ ನಿಮ್ಮ ತಯಾರಿ ಹೇಗೆ, ಗುರುವಾರದ ಪೂಜೆ ಎಷ್ಟು ನಾವು ನಿಷ್ಠೆಯಿಂದ ಮಾಡ್ತೀವೋ ಶ್ರೀರಾಮನವಮಿಯ ದಿವಸ ಕೂಡ ರಾಯರ ಪೂಜೆ ಮಾಡುವಂತಹದ್ದು ಅಷ್ಟೇ ಶುಭ ಫಲಗಳನ್ನು ತಂದುಕೊಡುತ್ತೆ. ಅದರ ಬಗ್ಗೆಯೂ ಕೂಡ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಈ ವಿಡಿಯೋನಲ್ಲಿ ನಿಮಗೆ ಗುರುವಾರದ ಪೂಜೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಗುರುವಾರ ಕೂಡ ಶುಭವಾಗಿ ಬಂದಿದೆ. ಇದು ಕಳೆದ ನಂತರ 2 ಗುರುವಾರ ಏನು ಬರುತ್ತೆ ಅಷ್ಟು ಶುಭವಾಗಿಲ್ಲ, ಅಂದರೆ ವ್ರತಗಳನ್ನು ಪ್ರಾರಂಭ ಮಾಡ್ಕೊಳ್ಳಿಕ್ಕೆ ಅಷ್ಟು ಶುಭವಾಗಿ ಇಲ್ಲ. 26ನೇ ತಾರೀಕು ಏನಿದೆ ಅದು ಕಳೆದ ಮೇಲೆ ಇನ್ನೆರಡು ಗುರುವಾರ ವ್ರತ ಪ್ರಾರಂಭ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸೂಕ್ತ ಅಲ್ಲ. ಹೀಗಾಗಿ ಯಾರಾದರೂ ಕೂಡ ರಾಯರ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ 26ನೇ ತಾರೀಕು ಏನು ಬಂದಿದೆಯಲ್ಲ ಆ ಗುರುವಾರದಿಂದ ನೀವು ರಾಯರ ವ್ರತವನ್ನು ಪ್ರಾರಂಭ ಮಾಡ್ಕೋಬಹುದು. ಈ ಗುರುವಾರ ನಿಮ್ಮ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ 4:55 ನಿಮಿಷದಿಂದ 6:10 ತನಕ ಶುಭ ಇದೆ. ಈ ಸಮಯದಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ. ವ್ರತ ಮಾಡೋರು ಮಾತ್ರ ಸಂಕಲ್ಪ ಮಾಡ್ಕೋಬೇಕಾ? ಇಲ್ಲ, ಪ್ರತಿ ಗುರುವಾರ ನೀವು ರಾಯರ ಹತ್ರ ಪೂಜೆ ಮಾಡೋದಕ್ಕಿಂತ ಮೊದಲು ಸಂಕಲ್ಪ ಮಾಡ್ಕೋಬೇಕು. ಆಗಲೇ ಬಹಳ ಬೇಗ ನಿಮ್ಮ ಕಷ್ಟಗಳು ಕಡಿಮೆ ಆಗುವಂತಹದ್ದು. ಈ ಗುರುವಾರ ಸ್ವಲ್ಪ ವಿಶೇಷ ಅಂತಲೇ ಹೇಳಬಹುದು. ಏಕೆಂತಂದರೆ ಇದರ ಹಿಂದೆಯೇ ರಾಯರು ಪ್ರತಿನಿತ್ಯ ಆರಾಧಿಸುವಂತಹ ಶ್ರೀರಾಮನ ಜನ್ಮದಿನಾಚರಣೆ, ಶ್ರೀರಾಮ ನವಮಿ. ನಾನು ಆಗಲೇ ಹೇಳಿದೆ, ಗುರುವಾರ ಎಷ್ಟು ನಿಷ್ಠೆಯಿಂದ ನಾವು ಪೂಜೆ ಮಾಡ್ತೀವೋ ಅಷ್ಟೇ ನಿಷ್ಠೆಯಿಂದ ನಾವು ರಾಯರನ್ನು ಅವತ್ತು ಕೂಡ ಪೂಜೆ ಮಾಡಬೇಕಾಗತ್ತೆ. ಬಹಳ ಒಳ್ಳೆಯದು. ಅದರ ಜೊತೆಯಲ್ಲಿ ಶ್ರೀರಾಮ ನವಮಿಯ ದಿವಸ ಆಂಜನೇಯನ ಪೂಜೆಯನ್ನು ಮಾಡುವಂತಹದ್ದು ಕೂಡ ಬಹಳ ಶುಭ. ಎಲ್ಲ ಇನ್ಫಾರ್ಮೇಷನ್ ನೆಕ್ಸ್ಟ್ ವಿಡಿಯೋಸಲ್ಲಿ ಕೊಡ್ತೀನಿ. ಗುರುವಾರ ಇನ್ನು ಯಥಾ ಪ್ರಕಾರ ರಾಯರ ಫೋಟೋ ಉರಿಸ್ಕೊಂಡು ರಾಯರಿಗೆ ಗಂಧ, ತುಳಸಿ, ಹೂಗಳನ್ನು ಅರ್ಪಣೆ ಮಾಡಿ. ಎಷ್ಟು ದೀಪಗಳನ್ನು ಹಚ್ಚಬೇಕು? 2 ಮಾಮೂಲಿ ದೀಪ, ಅಂದರೆ ಬೆಳ್ಳಿದು ಇಲ್ಲ ಹಿತ್ತಾಳೆದು ಏನು ಹಚ್ಚುತ್ತೀರೋ 2 ದೀಪದ ಜೊತೆಯಲ್ಲಿ ಸಪ್ರೇಟಾಗಿ 5 ಮಣ್ಣಿನ ದೀಪಗಳ ಆರಾಧನೆಯನ್ನು ಮಾಡಿ. ಬಹಳ ಕನ್ಫ್ಯೂಷನ್ ಮಾಡ್ಕೋತೀರ ದೀಪಗಳನ್ನು ಹಚ್ಚುವಂತಹ ವಿಚಾರದಲ್ಲಿ. 2 ದೀಪ ರಾಯರ ಮುಂದೆ ನೋಡಿ, ನಾನು ಹಾಕಿರುವಂತಹ ಫೋಟೋಸನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. 2 ದೀಪ ನಾನು ಬೆಳ್ಳಿದಿಟ್ಟಿದ್ದೀನಿ. ಇದಾದ ಮೇಲೆ 5 ಮಣ್ಣಿನ ದೀಪವನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ನೀವು ಸಾಲಾಗಿ ಜೋಡಿಸ್ಕೊಂಡ್ರೂ ಆಯಿತು, ರಾಯರ ಮುಂದೆ ಇಟ್ಟರೂ ಆಯಿತು, ನೆಲದಲ್ಲಿ ರಂಗೋಲಿ ಹಾಕಿ ಇಲ್ಲ ಒಂದು ತಟ್ಟೆನಲ್ಲಿ ಹಚ್ಚಿದ್ರೂ ಕೂಡ ಆಯಿತು. ತುಂಬ ನಮ್ಮ ಕಷ್ಟಗಳು ಕಳೆಯುತ್ತೆ. ಆದರೆ ಏನು ಮಾಡಬೇಕು, ನಾವೀಗ ಒಂದು ಸಾರ್ತಿ ಒಂದು ಗುರುವಾರಕ್ಕೆ ದೀಪ ತಂದ್ವಿ ಅಂತಂದರೆ ಅದನ್ನು ಒಂದು 5ರಿಂದ 6 ಸಾರ್ತಿ ಆ ದೀಪಗಳಲ್ಲಿ ಹಚ್ಚಿಬಿಡಬೇಕು. ಮಧ್ಯೆ ತೊಳಿಲಿಕ್ಕೆ ಹೋಗಬೇಡಿ. ಮಣ್ಣಿನ ದೀಪಗಳನ್ನು ನಾವು ತೊಳೆದು ಹಚ್ಚುವಂತಹದ್ದು ಅಷ್ಟು ಸೂಕ್ತವಲ್ಲ. ಒಂದು ಬಟ್ಟೆಯಿಂದ ಒರೆಸ್ಕೋಬಹುದು. 5ರಿಂದ 6 ಸರ್ತಿ ಆದಮೇಲೆ ಆ ದೀಪಗಳನ್ನು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿಬಿಡಿ. ಹೊಸ ದೀಪವನ್ನು ತಗೊಂಡು ಬಂದು ಅದರಲ್ಲೇ ಹಚ್ಚುತ್ತಾ ಹೋಗಿ. ಯಾಕೆ ಅಂದರೆ ರಾಯರ ಮುಂದೆ ನಾವು ಏನು 5 ಮಣ್ಣಿನ ದೀಪಾರಾಧನೆ ಮಾಡ್ತೀವಲ್ವ, ಅದಕ್ಕೆ ಬಹಳ ಶಕ್ತಿ ಇರುತ್ತೆ. ಆ ದೀಪಗಳು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರ ತೊಂದರೆಗಳನ್ನು ಕಳೆದಿರುತ್ತೆ. ಅಂದರೆ ನಿಮ್ಮ ಮನೆಯ ನಕಾರಾತ್ಮಕತೆಯನ್ನು ಆ ದೀಪಗಳು ಹೀರ್ಕೊಂಡಿರ್ತವೆ. ಹೀಗಾಗಿ ಪದೇ ಪದೇ ಅದರಲ್ಲೇ ಹಚ್ಚುವಂತಹದ್ದು ಸೂಕ್ತ ಅಲ್ಲ. ಹಾಗಾಗಿ ಅದನ್ನು ಎಸೆದ್ಬಿಡಿ. ಒಂದು 5-6 ಸರ್ತಿ ಬಳಸಿದ ಮೇಲೆ ನಾರ್ಮಲಾಗಿ 2 ಹೂಬತ್ತಿಯನ್ನು ತುಪ್ಪದಲ್ಲಿ ನೆನೆಸ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಹಚ್ಕೊಂಡ್ರೆ ಸಾಕಾಗುತ್ತೆ. ವಿಶೇಷವಾಗಿ ಯಾವಾಗಾದರೂ ವಿಶೇಷ ದಿನಗಳಲ್ಲಿ ಉರಿಸ್ಬೇಕು ಹೆಚ್ಚಾಗಿ ಅಂದಾಗ ಅವತ್ತಿನ ದಿವಸ ನಾನು ಹೇಳಿರ್ತೀನಿ ಮೊದಲೇ. ನೀವು ನನ್ನ ಚಾನಲನ್ನು ರೆಗ್ಯುಲರಾಗಿ ನೋಡ್ತಾ ಇದ್ರೆ ಗೊತ್ತಿರುತ್ತೆ. ಹೊಸದಾಗಿ ನೋಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ರಾಯರ ಬಗ್ಗೆ ಒಳ್ಳೆಯ ಮಾಹಿತಿಗಳು ಈ ಚಾನಲ್ನಲ್ಲಿ ಬರುತ್ತವೆ. ಇನ್ನು ಶ್ರೀಹರಿಯ ಪೂಜೆಯನ್ನು ನಾವು ರಾಯರ ಪೂಜೆ ಮಾಡುವಾಗ ಮರಿಬಾರ್ದು. ಅವರ ಫೋಟೋ ಅಥವಾ ವಿಗ್ರಹಕ್ಕೆ ಕೂಡ ನಾವು ಗಂಧ, ತುಳಸಿ, ಹೂಗಳನ್ನು ಹಾಕಿ ಅಲಂಕಾರ ಮಾಡಿಕೊಂಡು 1 ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೋಬೇಕು. ಮೊದಲು ತುಳಸಿ ಪೂಜೆ ಮಾಡಬೇಕು. ಇದು ರಾಯರ ಪೂಜೆಯ ಒಂದು ಹಂತ ಅಥವಾ ವಿಧಾನ. ನಾನು ಹೇಳ್ಕೊಡ್ತಿರೋ ಅಂತಹದ್ದಲ್ಲ, ರಾಯರೇ ಇದು ಹಾಕ್ಕೊಟ್ಟಿರುವಂತಹ ಹಾದಿ, ರಾಯರೇ ತಿಳಿಸ್ಕೊಟ್ಟಿರುವಂತಹದ್ದು. ಈ ರೀತಿಯೇ ಗುರುವಾರದ ಪೂಜೆಗಳು ಆಗಬೇಕು ಅಂಥೇಳಿ ಒಂದಷ್ಟು ಪುಸ್ತಕಗಳಲ್ಲಿ ಅದನ್ನೇ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂತಹದ್ದು. ಸುಮಾರಷ್ಟು ಜನಕ್ಕೆ ಒಳ್ಳೆಯ ಒಂದು
ಏನು ರಿಸಲ್ಟ್ ಕೂಡ ಮನೆಗಳಲ್ಲಿ ಬಂದಿದೆ. ಫಾಲೋ ಮಾಡ್ತಾ ಹೋಗಿ ಒಳ್ಳೆಯದಾಗುತ್ತೆ. ಮೊದಲು ಲಕ್ಷಣವಾಗಿ ತುಳಸಿ ಪೂಜೆಯನ್ನು ಮಾಡಿ. ಮೊದಲು ನೀವು ಅರಿಶಿನ ಕುಂಕುಮ ಹೂ ಎಲ್ಲ ಮುಡಿದು ತುಳಸಿಗೆ ಅರಿಶಿನ ಕುಂಕುಮ ಹೂ ಇಟ್ಟು ಒಂದು ಮಣ್ಣಿನ ದೀಪವನ್ನು ತುಳಸಿ ಗಿಡದ ಮುಂದೆ ಹಚ್ಚಿ. ಲಕ್ಷ್ಮೀನಾರಾಯಣನ ಸಾನ್ನಿಧ್ಯವಿರುತ್ತೆ ಅಲ್ಲಿ. ಹಾಗಾಗಿ ಮೊದಲು ರಾಯರು ನಮ್ಮ ಮನೆಯ ಒಳಗೆ ಬರುವಾಗ ಈ ತುಳಸಿ ಗಿಡದ ಮುಂದೆ ಉರಿಯುವಂತಹ ದೀಪವನ್ನು ನೋಡಿ ಒಳಗಡೆ ಬರ್ತಾರೆ. ಹಾಗಾಗಿ ಖಾಲಿ ಗಿಡವನ್ನು ನೋಡಿ ಬರುವಂತಹದ್ದು ಅಷ್ಟು ಸೂಕ್ತವಲ್ಲ. ಮೊದಲು ಅವರಿಗೆ ಗೌರವ ಸಲ್ಲಿಸಿ ಅದಾದಮೇಲೆ ನೀವೇನು ಮಾಡಬೇಕು, ದೇವರ ಮನೆಯಲ್ಲಿ ಏನು 2 ದೀಪ ಇಟ್ಟಿರ್ತೀರ ಅದನ್ನು ಹಚ್ಕೊಳ್ಳಿ. ಅದಾದಮೇಲೆ ಶ್ರೀಹರಿಯ ಸ್ಮರಣೆಯನ್ನು ಮಾಡ್ತಾ ನಿಮ್ಮ ಕಷ್ಟವನ್ನು ಅವರಲ್ಲಿ ಕೂಡ ಭಿನ್ನಹ ಮಾಡಿಕೊಂಡು ಆ ದೀಪ, ಒಂದು ಮಣ್ಣಿನ ದೀಪ ಹಚ್ಚಿ ರಾಯರ ಮುಂದೆ ಇಟ್ಟಂತಹ 2 ಬೆಳ್ಳಿ ದೀಪನೋ ಇಲ್ಲ ಹಿತ್ತಾಳೆದು ನಿಮ್ಮ ಶಕ್ತಿಯಾನುಸಾರ ಏನಿರುತ್ತೆ ಅದನ್ನು ಹಚ್ಚಿದ್ದಾದಮೇಲೆ ಬಲಗೈಯಲ್ಲಿ ತುಳಸಿ ಮತ್ತು ಹೂವನ್ನು ಹಿಡಿದು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಅಂದರೆ ಯಾರಿಗಾದರೂ ಏನಾದರೂ ಇಷ್ಟಾರ್ಥಗಳನ್ನು ರಾಯರಲ್ಲಿ ಕೇಳ್ಕೊಳ್ಳೋ ಅಂತಹದ್ದಿದ್ರೆ ಕೇಳ್ಕೊಳ್ಳೋ ಅಂತಹದ್ದು, ಇಲ್ಲ ಮನೆಯಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಆ ಕಷ್ಟಗಳನ್ನು ರಾಯರಲ್ಲೇ ಹೇಳಿಕೊಂಡು ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ನನ್ನ ಈ ಕಷ್ಟದ ಪರಿಸ್ಥಿತಿಯಿಂದ ಹೊರಗಡೆ ತಗೊಂಡು ಬನ್ನಿ ಅಂತ ಹೇಳಿ ಅವರಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ಳೋ ಅಂತಹದ್ದೇನೆ ಸಂಕಲ್ಪ. ಇದನ್ನು ಮಾಡ್ಕೊಂಡಾದ ಮೇಲೆ ನೀವೇನು ಮಾಡಬೇಕು, ಆ ಮಣ್ಣಿನ ದೀಪಗಳಿಗೆ ಅರಿಶಿನ ಕುಂಕುಮ ಸ್ವಲ್ಪ ಹಳದಿ ಅಕ್ಷತೆ ಹೂವನ್ನು ಹಾಕಿ ಮತ್ತೊಮ್ಮೆ ನೀವು ಸಂಕಲ್ಪ ಮಾಡ್ಕೋಬೇಕು. ದೀಪಗಳನ್ನು ಹಚ್ಚೋದಕ್ಕಿಂತ ಮೊದಲು ಮಣ್ಣಿನ ದೀಪಗಳನ್ನು ಸ್ವಲ್ಪ ಅಕ್ಷತೆ ಕೈಯಲ್ಲಿ ಹಿಡಿದು ಪ್ರಾರ್ಥನೆ ಮಾಡಿಕೊಂಡು ರಾಯರಲ್ಲಿ ಆ ದೀಪಗಳನ್ನು ಒಂದು ಊದ್ಗಡ್ಡಿನೋ ಇಲ್ಲ ತುಳಸಿ ಅಗ್ಗಿಸ್ಟಿಕೆನೋ ಇಲ್ಲ ಅಂತಂದರೆ ಬತ್ತಿಗಳನ್ನು ಹಚ್ಕೊಂಡು ಬೆಳಗುವಂತಹದ್ದನ್ನು ಮಾಡಿ. ಇದಾದಮೇಲೆ ಊದ್ಗಡ್ಡಿಯಿಂದ ಧೂಪ ತೋರಿಸಿ ಇನ್ನು ಯಾವ ಸ್ತೋತ್ರಗಳು ಈ ಬಾರಿ ಅಂದರೆ ವಿಷ್ಣುವಿನ ಅಷ್ಟೋತ್ತರ, ರಾಯರ ಅಷ್ಟೋತ್ತರ, ರಾಯರ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇದು ಸ್ವಲ್ಪ ಹಣ್ಣುಗಳು, ರಾಯರಿಗೇನಾದರೂ ಸ್ವಲ್ಪ ಬಾಳೆಹಣ್ಣು ಅಥವಾ ಏನಾದರೂ ಹಣ್ಣು ಡ್ರೈ ಫ್ರೂಟ್ಸ್ ಇಟ್ಬಿಟ್ಟು ಸ್ವಲ್ಪ ಹಾಲು ಬೆಲ್ಲವನ್ನು ಸಮರ್ಪಣೆ ಮಾಡಿಬಿಡಿ. ಈ ವಾರ ಸಾಕಾಗುತ್ತೆ. ಏಕೆಂತಂದರೆ ಅದರ ಮಾರನೇ ದಿವಸನೇ ಶ್ರೀರಾಮನವಮಿ ಹಬ್ಬ ಬರುತ್ತೆ. ಹಬ್ಬದ ದಿವಸ ವಿಶೇಷವಾದಂತಹ ನೈವೇದ್ಯಗಳನ್ನು ಇಡ್ತೀವಲ್ವ, ಹೀಗಾಗಿ ಗುರುವಾರ ಇಷ್ಟೇ ಸಾಕಾಗುತ್ತೆ. ಇಷ್ಟನ್ನು ಮಾಡ್ಕೊಳ್ಳಿ. ಇದಾದ ಮೇಲೆ ಪಂಚಾರತಿ ಮಾಡಿ, ನೈವೇದ್ಯ ಇಟ್ಟಾದ ಮೇಲೆ ಪಂಚಾರತಿ ಮಾಡಿ, ಸ್ತೋತ್ರ ಮುಗಿದಾದ ಮೇಲೆ 2 ತುಪ್ಪದ ಬತ್ತಿಗಳಿಂದ ಆರತಿಯನ್ನು ಮಾಡಿ ಮರಿಬೇಡಿ. ಈ ಹಂತಗಳನ್ನು ಪಾಲನೆ ಮಾಡಬೇಕು, ಆಗಲೇ ಒಳ್ಳೆಯದಾಗುವಂತಹದ್ದು. ಕೊನೆಯದಾಗಿ